ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರೇವತಿ, ಆಯುರ್ವೇದ ವೈದ್ಯೆ ಹಾಗೂ ಯೋಗ ಶಿಕ್ಷಕಿ. ಇವತ್ತು ನಾನು ಮಾತಾಡ್ತಾ ಇರೋದು PCOD ಅಥವಾ PCOS ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ. PCOD ಅಂದ್ರೆ ಏನಪ್ಪಾ? ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಥವಾ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ನಾವು ಕರಿತೀವಿ. ಇದಕ್ಕೆ ಕಾರಣಗಳೇನು ಹಾಗೂ ಅದರ ರೋಗ ಲಕ್ಷಣಗಳೆಲ್ಲ ಏನಾಗಿದೆ ಅನ್ನೋದನ್ನ ಇವತ್ತು ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಅಂದ್ರೆ PCOD ಅಂದ್ರೆ ಏನು, ಅದ್ರ ಹೇಗೆ ಉತ್ಪತ್ತಿ ಆಗತ್ತೆ ಅಂತ ನೋಡ್ತಾ ಹೋಗೋಣ. ಅಂದ್ರೆ ಅದು ಹೇಗೆ ಕಾರಣ, ಅಂದ್ರೆ ಅದಕ್ಕೆ ಏನೆಲ್ಲ ಕಾರಣಗಳು ಅಂತ ಇವತ್ತು ನೋಡ್ತಾ ಹೋಗೋಣ. ಮೊದಲಿಗೆ ಇವಾಗ ಯೂಶಲಿ ಹೆಣ್ಮಕ್ಳಲ್ಲಿ ಅಂದ್ರೆ ಒಂದು ಫರ್ಟೈಲ್ ಏಜ್ ಅಥವಾ ಮೆನ್ಸ್ಟ್ರುಯೇಷನ್ ಇಂದ ಮೆನೋಪಾಸ್ ವರ್ಗು ಏಜ್ ಕನ್ಸಿಡರ್ ನಾವು ಅಂದ್ರೆ ಆ ಒಂದು ಪೀರಿಯಡ್ ನಾವು ಅಥವಾ ಒಂದು ಸ್ಟೇಜ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಎವ್ರಿ ಮಂತ್ ಒಂದು ಎಗ್ ರಿಲೀಸ್ ಆಗ್ತಾ ಹೋಗುತ್ತೆ. ಆ ಎಗ್ ಫಾರ್ಮೇಶನ್ ಅನ್ನೋದು ಏನಿದೆ, ಆ ಫಾರ್ಮೇಶನ್ ಆಗೋ ಒಂದು ಟೈಮಲ್ಲಿ ಎಷ್ಟೊಂದು ಫಾಲಿಕಲ್ಸ್ ಡೆವಲಪ್ ಆಗ್ತಾ ಇರುತ್ತೆ. ಆ ಫಾಲಿಕಲ್ಗಳಲ್ಲಿ ಒಂದು ಎಗ್ ಆಗಿ ಹೊರಗಡೆ ಪ್ರೊಡ್ಯೂಸ್ ಆಗೋದು ಅಂದ್ರೆ ಪ್ರತಿ ಮಂತ್. ಆದ್ರೆ ಈ ಫಾಲಿಕಲ್ಸ್ ಗಳಲ್ಲಿ ಏನಾದ್ರೂ ಸಿಸ್ಟ್ ಫಾರ್ಮೇಶನ್ ಅಂದ್ರೆ ಅಂದ್ರೆ ಒಂದಿಷ್ಟು ಕಾರಣಗಳಿಂದ ಸಿಸ್ಟ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಆ ತರ ಇದ್ದಾಗ ನಮ್ಮ ಒಂದು ಪೀರಿಯಡ್ಸ್ ನಾರ್ಮಲ್ ಆಗಿ ಇರೋದಿಲ್ಲ. ಸೊ ಇದಕ್ಕೆ ಏನೆಲ್ಲ ಕಾರಣಗಳು ಇಲ್ಲಿ ಹೇಳ್ತಾ ಹೋದಾಗ, ಫಸ್ಟ್ ಜನರಲ್ ಆಗಿ ಹೇಳೋದಾದ್ರೆ ಫಸ್ಟ್ 2 years ಅಂದ್ರೆ ಇವಾಗ ಪೀರಿಯಡ್ಸ್ ನಿಮ್ಗೆ ಸ್ಟಾರ್ಟ್ ಆಗಿದೆ ಒಂದು ಏಜ್ ಅಲ್ಲಿ ಅಂತ ತಗೊಂಡ್ರೆ ಫಸ್ಟ್ 2 years ಯೂಶಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ಇದ್ದೇ ಇರುತ್ತೆ. ಅದು ಹೊರತುಪಡಿಸಿ ಒಂದು 18 years ಇಂದ ಹೇಳಿ 18 years ಆಗಿರ್ಬೋದು ಅಥವಾ ಒಂದು 20 years ಅಥವಾ ಒಂದು 25 years ಅಲ್ಲಿ ಏನಾಗ್ತಾ ಹೋಗುತ್ತೆ, ನಿಮ್ಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ನೀವು ನೋಡ್ತಾ ಹೋಗ್ಬೋದು. ಯಾಕೆ ಆ ಥರ ಆಗತ್ತೆ ಅಂತ ಹೇಳಿದ್ರೆ, ನೀವು ಫುಡ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ತಿದ್ದೀರಾ ಅಂದ್ರೆ ಇವಾಗ ನಿಮ್ಮ ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿಲ್ಲ ಅಥವಾ ನೀವು ಹೊರಗಡೆ ಹೊರಗಿನ ಆಹಾರ ಪದಾರ್ಥಗಳನ್ನು ನೀವು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ, ಆಮೇಲೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ, ಆಮೇಲೆ ಸ್ಟ್ರೆಸ್ ಲೈಫ್ ಅಂದ್ರೆ ಸ್ಟ್ರೆಸ್ಫುಲ್ ಇದೆ, ನಿಮ್ಮ ಒಂದು ವರ್ಕ್ ಶೆಡ್ಯೂಲ್ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ತುಂಬಾ ಸ್ಟ್ರೆಸ್ಫುಲ್ ಆಗಿದೆ ಅಂತ ಆದಾಗ ಇದನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನಾನು ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ಗೆ ಇಂಡಿವಿಜುವಲ್ ಎಕ್ಸಾಂಪಲ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಈಗಿನ ಜಗತ್ತಲ್ಲಿ ಹೇಗಾಗಿದೆ ಅಂದ್ರೆ, ಇವಾಗ ಏನೋ ಒಂದು PCOD PCOS ಇದೆ ಅಂತ ಆದ್ರೆ ನಾವು ಅದನ್ನ ಬರೀ ಅಂದ್ರೆ ಹೆಣ್ಮಕ್ಳಿಗೆ ಆಗಿರುವಂತಹ ಸಮಸ್ಯೆ ಅಂದ್ರೆ ನಾವು ಮಾಡುವಂತಹ ನಿರ್ಲಕ್ಷ್ಯಗಳು ಅಂತ ನಾವು ಮಾತಾಡ್ತಾ ಹೋಗ್ತೀವಿ ಬಿಟ್ರೆ, ಆ ಒಂದು ನಿರ್ಲಕ್ಷ್ಯ ಯಾಕೆ ಆಯ್ತು ಹೆಣ್ಣು ಮಗಳಿಗೆ ಅನ್ನೋದು ನಾವು ಯಾವತ್ತೂ ಮಾತಾಡೋದಿಲ್ಲ. ಸೊ ಆ ಒಂದು ಅನ್ನೋನ್ ಕಾಸಸ್ ಬಗ್ಗೆ ನಾನು ಇಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಮೆಡಿಕಲ್ ಕಾಸಸ್ ನಾನು ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮೊದಲಿಗೆ ಏನಾಗುತ್ತೆ, ಇವಾಗ ಯಾರಾದ್ರೂ ಒಂದು ಸ್ಟೂಡೆಂಟ್ ಇದ್ದಾರೆ, ಸ್ಟೂಡೆಂಟ್ ಅಲ್ಲಿ ಏನಾದ್ರು ಈ ತರ PCOD ಪ್ರಾಬ್ಲಮ್ ಇದೆ ಅಂತ ನಾವು ನೋಡಿದಾಗ ನಾವು ಇವಾಗ ಸಾಮಾನ್ಯವಾಗಿ ಸ್ಟೂಡೆಂಟ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವರು ಫಸ್ಟ್ ಹೇಳೋದೇನೆ, ನಮ್ಮ ಅಪ್ಪ ಅಮ್ಮ ನನ್ನ ಮಾತು ಕೇಳೋದಿಲ್ಲ, ನಾನು ಏನೇ ಹೇಳಿದ್ರು ಅದಕ್ಕೆ ಬೇಡ ಅಂತಾರೆ ಅನ್ನೋದು ಒಂದು ತುಂಬಾ ಕಾಮನ್ ರೀಸನ್ ಇದು. ನೀವು ಇದನ್ನ ಅಬ್ಸರ್ವ್ ಮಾಡಿರ್ತೀರ. ಪೇರೆಂಟ್ಸ್ ಅಗೇನ್ಸ್ಟ್ ನಾನು ಇಲ್ಲಿ ಮಾತಾಡ್ತಾ ಇಲ್ಲ, ಬಟ್ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ನೀವೇನೇ ನಿಮ್ಮ ಒಂದು ಮಗುಗೆ ಅಂದ್ರೆ ಹೆಣ್ಮಗುಗೆ ನೀವೇನೇ ಒಂದು ಮಾತಾಡ್ತಿದ್ದೀರಾ ಅಥವಾ ನೀವೇನೇ ಒಂದು ತಿಳಿಸ್ಕೊಡ್ತಾ ಇದ್ದೀರಾ ಅಂತ ಆದಾಗ ಅದು ಹೆಣ್ಮಗಳಿಗೆ ಅದು ನೀವು ಅಂದ್ರೆ ಬೈತಾ ಇರೋದಾ ಅಥವಾ ಅರ್ಥ ಮಾಡಿಸಿ ಹೇಳ್ತಾ ಇರೋದಾ ಅನ್ನೋದು ಒಂದು ಆ ಮಕ್ಕಳಿಗೆ ಅರ್ಥ ಆಗ್ಬೇಕು ಮೊದಲಿಗೆ. ಯಾಕೆಂದ್ರೆ ಈಗಿನ ಲೈಫ್ ಹೇಗಾಗಿದೆ, ಅಪ್ಪ ಅಮ್ಮನ ಜೊತೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿ ಬೆಳೆದಿರ್ತಾರೆ, ಅವ್ರಿಗೆ ಯಾರ್ದು ಟಾಂಟ್ಸ್ ಆ ತರ ಯೂಶಲಿ ನಮ್ಮ ಫ್ಯಾಮಿಲಿಲಿ ಯಾರು ನಮ್ಗೆ ಟಾಂಟ್ ಮಾಡೋರು ಇರಲ್ಲ. ಹೊರಗಡೆಯಿಂದ ಟಾಂಟ್ಸ್ ಕೇಳಿದಾಗ ಏನಾಗುತ್ತೆ, ನಮ್ಗೆ ಹೆಣ್ಮಕ್ಳಿಗೆ ಆ ಒಂದು ಎಮೋಷನಲ್ ಸ್ಟೆಬಿಲಿಟಿ ಅಥವಾ ಎಮೋಷನಲ್ ಆಗಿ ಸ್ಟ್ರಾಂಗ್ ಇಲ್ಲದೆ ಇರೋ ಕಾರಣ ನಮ್ಗೆ ಆ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಎಮೋಷನಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಇದು ಒಂದು ಕಾರಣ. ಇದನ್ನ ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ಅಂದ್ರೆ ನೀವು ನಿಮ್ಮ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಬೇಕು. ಒಂದು 18 to 20 years ಅಥವಾ 18 to 25 years ಅಲ್ಲಿ ಮೇಕ್ ಶೋರ್ ಅಂದ್ರೆ ನೀವು ನಿಮ್ಮ ಮಕ್ಕಳ ಜೊತೆ ಹೆಣ್ಮಕ್ಳ ಜೊತೆ ಸ್ಪೆಸಿಫಿಕ್ ಆಗಿ ಅಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿ ಬೆಳೆಸಿರುವಂತ ಮಕ್ಕಳುಗಳಿಗೆ ನೀವೇ ಸಪೋರ್ಟ್ ಆಗಿ ನಿಂತಾಗ, ಅಂದ್ರೆ ನಿಮ್ಮ ಹತ್ರ ಅವ್ರ ವಿಷಯಗಳು ಶೇರ್ ಮಾಡ್ತಾರೆ ಅಂತ ಆದಾಗ ಅವರ ಒಂದು ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು ಅಥವಾ ಬೇರೆ ಏನೋ ಸಮಸ್ಯೆಗಳಿರುತ್ತೆ, ಕಾಲೇಜಲ್ಲಿ ಸ್ಕೂಲಲ್ಲಿ ತುಂಬಾ ಸಮಸ್ಯೆಗಳಿರುತ್ತೆ, ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದಾರೆ ಅಂತ ಆದಾಗ ಆ ಒಂದು ಲೋಡ್ ಕಮ್ಮಿ ಆಗತ್ತೆ. ಆ ತರ ಇದ್ದಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಪೀರಿಯಡ್ಸ್ ಅಲ್ಲಿ ಏನು ಸಮಸ್ಯೆಗಳು ಉಂಟಾಗೋದಿಲ್ಲ. ಇನ್ನೊಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ವರ್ಕ್ ಲೈಫ್ ಅಲ್ಲಿ ಹೇಗೆ ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಈಗಿನ ಪ್ರಪಂಚ ಹೇಗಾಗಿದೆ, ಏನೇ ತಪ್ಪಾದ್ರೂ ಅದು ಹೆಣ್ಮಕ್ಳಿಂದಾನೇ ಆಗ್ತಾ ಇರೋದು. ಹೆಣ್ಮಕ್ಳು ಹೀಗ್ ಮಾಡಿದ್ರೆ ಹೀಗಾಗತ್ತೆ. ಇವಾಗ ಎಲ್ಲಾದ್ರೂ ಒಂದ್ ಕಡೆ ನಾನು ಎಲ್ಲಾದ್ರೂ ಹೊರಗಡೆ ಹೋಗ್ತೀನಿ, ನಾನು ಹೀಗೇ ಇರ್ಬೇಕು, ಹೆಣ್ಮಕ್ಳು ಹೀಗೆ ಇರ್ಬೇಕು ಅನ್ನೊಂದು ಕಂಡೀಷನ್ ಮಾಡಿಬಿಡ್ತೀವಿ ನಾವು. ಅಂದ್ರೆ ಚಿಕ್ಕ ವಯಸ್ಸಿಂದ ತುಂಬಾ ಕಂಡೀಷನ್ಡ್ ಆಗಿ ಬೆಳೆಸಿರ್ತೀವಿ. ಸೊ ಅದು ಒಂದು
ಒಂದು ಸ್ಟ್ರೆಸ್ ಅಂದ್ರೆ ನಾವು ಬೆಳೆದಿರುವಂತಹ ವಾತಾವರಣ ಬೇರೆ, ಆದ್ರೆ ನಾವು ವರ್ಕ್ ಬಂದಾಗ ಅಥವಾ ಹೊರಗಡೆ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ನಾವು ಬಂದಾಗ ಆ ಒಂದು ಎನ್ವೈರನ್ಮೆಂಟ್ ಬೇರೆ ಇರುತ್ತೆ. ಇಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಹೆಣ್ಮಕ್ಳಿಗೆ ತುಂಬಾ ಕಷ್ಟ. ಅಡ್ಜಸ್ಟ್ ಆಗ್ತಾರೆ ಹೆಣ್ಮಕ್ಳು, ಆದರೆ ಅಲ್ಲಿ ಅದಕ್ಕೆ ಯಾರ್ದಾದ್ರೂ ಒಂದು ಸಪೋರ್ಟ್ ಬೇಕಾಗುತ್ತೆ. ಸೊ ಆ ಒಂದು ಎಮೋಷನಲ್ ಸಪೋರ್ಟ್ ಆಗಿರ್ಬೋದು ಅಥವಾ ಮೆಂಟಲ್ ಸಪೋರ್ಟ್ ನೀವು ಕೊಡ್ತೀರಾ ಹೆಣ್ಮಕ್ಳಿಗೆ ಅಂತ ಆದಾಗ ಅಲ್ಲಿ ಅವ್ರಿಗೆ ಒಂದು ಎಮೋಷನಲ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಫಿಸಿಕಲ್ ಸ್ಟ್ರೆಸ್ಸೇ ಆಗಿರ್ಬೋದು, ಅದನ್ನೆಲ್ಲ ಕಂಟ್ರೋಲಲ್ಲಿ ತಗೊಂಡು ಬಂದಾಗ ಈ ಥರ ಪೀರಿಯಡ್ಸ್ಗಳಲ್ಲಿ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದು ಅಥವಾ PCOD ಕಂಡೀಷನ್ ಆಗಿರ್ಬೋದು, ಅಥವಾ ಈ ಥರ ಸಿಚುವೇಶನ್ಸ್ ಆಗೋದ್ರಿಂದ ಕೆಲವೊಬ್ಬರಿಗೆ ಶುಗರ್ ಲೆವೆಲ್ಸು ಸ್ಟ್ರೆಸ್ ಲೆವೆಲ್ಸು ಜಾಸ್ತಿ ಆಗಿ ಶುಗರೂ ಬಂದ್ಬಿಡುವಂತಹ ಪರಿಸ್ಥಿತಿ ಇರುತ್ತೆ ಹೆಣ್ಮಕ್ಳಲ್ಲಿ. ಇದು ಹೊರತುಪಡಿಸಿ ಬೇರೆ ಎಲ್ಲ ಏನೇನು ಕಾಸಸ್ಸು, ಇವಾಗ ಎಲ್ಲಾದ್ರೂ ಹೊರಗಡೆ ಏನಾದ್ರೂ ಹೋಗ್ತೀರಾ, ಎಲ್ಲರೂ ಫ್ಯಾಮಿಲಿ ಫಂಕ್ಷನ್ ಏನಾದ್ರೂ ಅಟೆಂಡ್ ಮಾಡ್ತೀರಾ, ನಮ್ಮ ಮಗ ಹಾಗೆ ನಮ್ಮ ಮಗಳು ಹೀಗೆ ಅನ್ನೋದು ತುಂಬಾ ಟಾಂಟ್ಸ್ ನಾವು ಕೇಳ್ತಾ ಇರ್ತೀವಿ. ಆ ಕಂಪ್ಯಾರಿಸನ್ ಬೇಡ. ಯಾಕೆಂದ್ರೆ ನಾವು ಬೆಳೆದಿರುವಂತಹ ವಾತಾವರಣನೇ ಬೇರೆ, ಅವರು ಬೆಳೆದಿರುವಂತಹ ವಾತಾವರಣನೇ ಬೇರೆ. ಇದನ್ನ ಅರ್ಥ ಮಾಡಿಕೊಂಡು ನೀವು ಅವ್ರಿಗೆ ಗೈಡೆನ್ಸ್ ಕೊಟ್ಟು ಯಾವ ಒಂದು ಫೀಲ್ಡ್ ಅಲ್ಲಿ ಹೋದ್ರೆ ಅವ್ರಿಗೆ ಮುಂದೆ ಅಭಿವೃದ್ಧಿ ಇದೆ ಅನ್ನೋದು ನೋಡ್ಕೊಂಡು ನಾವು ಡಿಸೈಡ್ ಮಾಡ್ಬೇಕೆ ಹೊರತು ಅವ್ರ ಮಕ್ಳು ಹಾಗಿದ್ದಾರೆ ಇವ್ರ ಮಕ್ಳು ಹಾಗಿರೋದು ಅಂತಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ, ಇನ್ನ ತುಂಬಾ ಸ್ಟ್ರೆಸ್ ಮಾಡಿ ಹೇಳೋದಾದ್ರೆ ಏನಪ್ಪಾ ಅಂತಂದ್ರೆ, ಇವಾಗ ನಾನು ಒಂದು ಪ್ರಶ್ನೆ ಎಲ್ಲರದಲ್ಲೂ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಅಂದ್ರೆ ತುಂಬಾ ಹೆಣ್ಮಕ್ಳಲ್ಲಿ ಇದು ತುಂಬಾ ಅನ್ಸಿರುತ್ತೆ ಎಲ್ಲರಿಗೂ. ಏನು ಅಂತಂದ್ರೆ, ಇವಾಗ ಅವ್ರ ಮಕ್ಳು ಅಷ್ಟೆಲ್ಲ ಇದ್ದಾರೆ, ಅವ್ರ ಮಕ್ಳು ಹಾಗಿದ್ದಾರೆ ಹೀಗಿದ್ದಾರೆ, ಆದ್ರೆ ಅವ್ರ ಹೆಲ್ತ್ ಅಷ್ಟೇ ಚೆನ್ನಾಗಿದೆಯಾ ಅನ್ನೋದು ಇಂಪಾರ್ಟೆಂಟ್. ಅವ್ರಿಗೆ ಅಂದ್ರೆ ಏನು ರೋಗ ಇಲ್ಲ ಅಥವಾ ಏನೋ ಸ್ಟ್ರೆಸ್ಫುಲ್ ಕಂಡೀಷನ್ ಅಲ್ಲಿ ಇಲ್ಲ ಅನ್ನೋದು ಇದಾರೋ ಇಲ್ವೋ ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ಪರಿಗಣಿಸ್ಬೇಕು. ಯಾಕೆ ಅಂದ್ರೆ ನಾವಿಲ್ಲಿ ಕಂಪ್ಯಾರಿಸನ್ ತಗೊಂಡು ಲೈಫ್ ಮಾಡ್ತಾ ಇಲ್ಲ. ಹೆಲ್ತ್ ಅಂದ್ರೆ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಒಂದು ಜೀವನದ ಲಕ್ಷ್ಯದ ಕಡೆಗೆ ನಾವು ಮುಂದೋಗ್ಬೇಕಾಗಿದೆ. ಇದು ಸಣ್ಣ ಪುಟ್ಟ ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದು. ಇದೇ ತರ ಹಲವಾರು ಪ್ರಾಬ್ಲಮ್ಸ್ಗಳಿರುತ್ತೆ. ಅದನ್ನ ನೀವು ನಿಮ್ಮ ಮಕ್ಕಳ ಜೊತೆ ಡಿಸ್ಕಸ್ ಮಾಡಿ, ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡೋದಲ್ಲ. ನನ್ನ ಮಗಳಿಗೆ ಹಾಗಾಯ್ತು, ನನ್ನ ಮಗಳಿಗೆ ಹೀಗಾಯ್ತು ಅಂತ ಬೇರೆಯವ್ರ ಹತ್ರ ಅಂದ್ರೆ ಹೀಗ್ ಮಾಡ್ಬೋದಿತ್ತು ಹಾಗ್ ಮಾಡ್ಬೋದಿತ್ತು ಅಂತ ಮಾತಾಡೋ ಬದಲಾಗಿ ನಿಮ್ಮ ಮಕ್ಕಳಿಗೆ ಏನ್ ಅವಶ್ಯಕತೆ ಇದೆ ಏನ್ ಅವಶ್ಯಕತೆ ಇಲ್ಲ ಆ ಒಂದು ಎಮೋಷನಲ್ ಸಪೋರ್ಟ್ ಅಥವಾ ಒಂದು ಫಿಸಿಕಲ್ ಸಪೋರ್ಟ್ ಆಗಿರ್ಬೋದು ಅಥವಾ ಎಮೋಷನಲ್ ಸಪೋರ್ಟ್, ಮೆಂಟಲ್ ಸಪೋರ್ಟ್ ನೀವು ಅವ್ರಿಗೆ ಕೊಡ್ತೀರಾ ಅಥವಾ ಗೈಡೆನ್ಸ್ ಕೊಡ್ತೀರಾ ಅಂತ ಆದಾಗ ಎಷ್ಟೊಂದು ಹೆಣ್ಮಕ್ಳು 85% ಅಷ್ಟು ಪೀರಿಯಡ್ಸ್ ಇಶ್ಯೂಸ್ ಇರೋದೇ ಈ ಸಣ್ಣ ಪುಟ್ಟ ಕಾರಣಗಳಿಂದ. ಇದನ್ನ ಯಾರು ಯೂಶಲಿ ಹೇಳೋದಿಲ್ಲ, ಮಾತಾಡೋದಿಲ್ಲ. ಹಾಗಾಗಿ ಈ ಒಂದು ಸಂಚಿಕೆಯಲ್ಲಿ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡಿದ್ದೇನೆ. ಇದರ ಹೊರತುಪಡಿಸಿ ಆಹಾರದಲ್ಲಿ ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ಗಳಲ್ಲಿ ಆಮೇಲೆ ಸ್ಲೀಪ್ ಅಲ್ಲಿ ಹೇಗೆ ಇದು PCOD ಅದ್ರ ಒಂದು ಪರಿಣಾಮವನ್ನು ತೋರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಆಹಾರದಲ್ಲಿ ಅಂತ ತಗೊಂಡ್ರೆ, ಇವಾಗ ಸಣ್ಣ ಮಕ್ಳಲ್ವ ಎಷ್ಟಾದ್ರು ಇವಾಗ ಕಾಲೇಜ್ ಹೋಗ್ತಿದ್ದಾರೆ, ಸ್ಕೂಲ್ಗೆ ಹೋಗ್ತಾ ಇದಾರೆ ಅಂತ ಆದಾಗ ಒಂದ್ ಸ್ವಲ್ಪ ಬಾಯಿ ಚಪಲ ಅಂತೂ ಇದ್ದೇ ಇರುತ್ತೆ. ಅವಾಗ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಸ್ಪೈಸಿ ತಿನ್ನೋದು, ತುಂಬಾ ಖಾರ ಉಪ್ಪು ಖಾರ ಹುಳಿ ಪದಾರ್ಥಗಳು ತಿನ್ನೋದಾಗಿರ್ಬೋದು. ಆಮೇಲೆ ತುಂಬಾ ಐಸ್ ಕ್ರೀಮ್ ತಿಂದೆ ಅಥವಾ ಏನೋ ಲೇಟ್ ನೈಟ್ ಬರ್ಗರ್ ತಿಂದೆ, ಪಿಜ್ಜಾ ತಿಂದೆ ಅಂತ ಇರುತ್ತೆ. ಸೊ ಹಿಂಗಾಗಿ ಇದು ಅಂದ್ರೆ ಆ ಒಂದು ಸೈಕಲ್ಸ್, ಎವ್ರಿ ಮಂತ್ ಸೈಕಲ್ಸ್ ಅಲ್ಲಿ ಏನಾಗುತ್ತೆ, ಈ ತರ ಪ್ರತಿ ಸತಿ ಅವರು ಹೆಲ್ತಿ ಫುಡ್ಸ್ಗಿಂತ ಈ ತರ ಅನ್ಹೆಲ್ತಿ ಫುಡ್ಸ್ನ ಅವರು ಕನ್ಸ್ಯೂಮ್ ಮಾಡ್ತಾ ಹೋದಂಗೆ ಬಾಡಿದು ಮೆಕ್ಯಾನಿಸಮ್ ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಅಂದ್ರೆ ಸಮದೋಷ ಸಮಾಗ್ನಿ ಅಂತ ಏನಿದೆ ಅಲ್ಲಿ ಡಿಸ್ರಪ್ಷನ್ ಆಗುತ್ತೆ. ಅಂದ್ರೆ ಅಲ್ಲಿ ತೊಂದರೆ ಉಂಟಾಗಿ ತದನಂತರ ಅಲ್ಲಿಂದ ಅದು ಹೆಣ್ಮಕ್ಳಲ್ಲಿ ನಾನು ಹೇಳೋದಾದ್ರೆ ಇವಾಗ PCOD ಆಗಿರ್ಬೋದು ಅಥವಾ ಡಯಾಬಿಟೀಸ್ ಆಗಿರ್ಬೋದು ಅಥವಾ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಇಂಥದೆಲ್ಲ ಉಂಟಾಗ್ತಾ ಹೋಗುತ್ತೆ. ಇನ್ನು ಫಿಸಿಕಲ್ ಆಕ್ಟಿವಿಟೀಸ್ಗೆ ಬಂದ್ರೆ PCOS ನೀವು ನೋಡಿದ್ರೆ ಇದರ್ ಓವರ್ ವೆಯ್ಟ್ ಇರ್ತಾರೆ ಸಾಮಾನ್ಯವಾಗಿ ಅವರು, ಇಲ್ಲ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಸಣ್ಣ. ಇವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಾದ್ರು ಇದೆ, type 1 ಡಯಾಬಿಟೀಸ್ ಅಂತ ತಗೊಳ್ಳೋದಾದ್ರೆ ಯೂಶಲಿ ವೆಯ್ಟ್ ಲಾಸ್ ಇರುತ್ತೆ ಅಂತ ಪೇಷಂಟ್ಸ್ಗಳಲ್ಲಿ. ಸೊ ಆದ ಕಾರಣ ಈ ಒಂದು ಸಿಂಪ್ಟಮ್ಸ್ ನ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇನ್ನು ಮತ್ತೆ ಸ್ಲೀಪ್ ಮತ್ತೆ ಸ್ಟ್ರೆಸ್ ಲೆವೆಲ್ಸ್, ಇದಕ್ಕೆ ಹೇಗೆ ಕನೆಕ್ಟ್ ಮಾಡ್ಬೋದು? ತುಂಬಾ ಸ್ಟ್ರೆಸ್ ಲೆವೆಲ್ಸ್ ಇದ್ರೆ ನಿಮ್ ಕಾರ್ಟಿಸೋಲ್ ಹಾರ್ಮೋನ್ ಏನಿರುತ್ತೆ ಅದ್ರದ್ದು ಡಿಸ್ರಪ್ಷನ್ ಆದ್ರೆ, ಅದ್ರದ್ದು ಕಾರ್ಯ ಅದು ನಿರ್ವಹಿಸ್ತಾ ಇಲ್ಲ ಅಂತ ಆದಾಗ ಅಲ್ಲಿ ಸ್ಲೀಪ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ಬೋದು. ಆ ಸ್ಲೀಪ್ ಸೈಕಲ್ ನಿಮ್ದು ಸರಿ ಇಲ್ಲ ಅಂತ ಆದಾಗ ನಿಮ್ದು ಎವ್ರಿ ಡೇ ಸೈಕಲ್ ಏನಿರುತ್ತೆ, ಅಂದ್ರೆ ಇವಾಗ ನಾವು ಒಂದು ದಿನಚರಿ ಅಂತ ಏನ್ ಹೇಳ್ತೀವಿ ಅದ್ರದ್ದು ಒಂದು ಡಿಸ್ರಪ್ಷನ್ ಇರುತ್ತೆ. ಅಂದ್ರೆ ಇದರಲ್ಲಿ ನೀವು ಚೇಂಜಸ್ ಮಾಡ್ಕೊಂಡಾಗ ನಿಮ್ಗೆ ಓವರ್ ಆಲ್ ಹೆಲ್ತ್ ಅಲ್ಲಿ ತುಂಬಾ ಅದು
ತೊಂದರೆಗಳನ್ನ ಉಂಟು ಮಾಡುತ್ತೆ. PCODಗೂ ಇದೇ ಕಾರಣ ಅಂತ ನಾನು ಹೇಳ್ಬೋದು. ಇನ್ನು ಇದರದ್ದು ಸಿಂಪ್ಟಮ್ಸ್ ನಾನು ಹೇಳಬೇಕು ಅಂತಂದ್ರೆ, ಇಷ್ಟೆಲ್ಲ ಮೇಲಿಂದ ಕೆಳಗಡೆ ಇಷ್ಟೆಲ್ಲ ಮಾತಾಡಿದೆ ಅಲ್ವಾ, ಇದರಲ್ಲೇನೆ ನಾನು ಸಿಂಪ್ಟಮ್ಸ್ ಹೇಳಿದ್ದೀನಿ. ಇನ್ನು ಇಂಡಿವಿಜುವಲ್ ಸಿಂಪ್ಟಮ್ಸ್ ಹೇಳೋದಾದ್ರೆ ವೆಯ್ಟ್ ಗೇನ್ ನಾವು ನೋಡ್ಬೋದು. ಆಮೇಲೆ ಹಿರ್ಸುಟಿಸಮ್ ಅಂತ ಹೇಳ್ತೀವಿ, ಅಂದ್ರೆ ಫೇಶಿಯಲ್ ಹೇರ್ ಗ್ರೋತ್, ಮುಖದಲ್ಲಿ ಅಂದ್ರೆ ಮುಖದ ಒಂದಿಷ್ಟು ಭಾಗಗಳಲ್ಲಿ ಹೆಣ್ಮಕ್ಳಿಗೆ ಕೂದಲು ಬೆಳೆಯುವಂಥದ್ದು. ತದನಂತರ ಇರ್ರೆಗ್ಯುಲರ್ ಪೀರಿಯಡ್ಸ್ ಉಂಟಾಗ್ಬೋದು. ಆಮೇಲೆ ಅಬ್ಡಮಿನಲ್ ಪೇಯ್ನ್ ಇರುತ್ತೆ. ಆಮೇಲೆ ನಿಮಗೆ ಸ್ಕ್ಯಾಂಟಿ ಬ್ಲೀಡಿಂಗ್ ಇರ್ಬೋದು, ಅಂದರೆ ಬ್ಲೀಡಿಂಗೇ ಆಗದೆ ಇರ್ಬೋದು ನಿಮಗೆ. ಅಂದರೆ ಇವಾಗ ಪೀರಿಯಡ್ಸ್ ಏನಾಗಿರುತ್ತೆ 3 to 4 days ಏನು ಪೀರಿಯಡ್ಸ್ ಆಗುತ್ತೆ, ಅವಾಗ ತುಂಬ ಅಂದರೆ ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು. ಕೆಲವೊಂದು ಸಿಚುವೇಶನ್ಸಲ್ಲಿ ವಿಪರೀತವಾಗಿ ಬ್ಲೀಡಿಂಗ್ ಆಗ್ತಕ್ಕೋದು, ವಿಪರೀತವಾಗಿ ರಕ್ತಸ್ರಾವ ಆಗುವಂಥದ್ದು. ಆಮೇಲೆ ನಿಮಗೆ ರಾತ್ರಿ ಎಲ್ಲ ನಿದ್ರೆ ಬರೋದಿಲ್ಲ ಸರಿಗೆ, ಅಂದರೆ ತುಂಬ ಸ್ಲೀಪ್ ಡಿಸ್ಟರ್ಬೆನ್ಸ್, ಸ್ಟ್ರೆಸ್ ಲೆವೆಲ್ಸ್ ಇರೋದ್ರಿಂದ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಹಾಗಾಗಿ ರಾತ್ರಿ ಒಂದು 12 ಗಂಟೆ 12:30 ಆದ್ರೂ ನಿದ್ರೆ ಬರ್ದೇ ಇರುವಂಥದ್ದು. ಆಮೇಲೆ ಜೊತೆಗೆ ಒಂದಿಷ್ಟು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಈ ಸಣ್ಣ ಪುಟ್ಟ ಸಿಂಪ್ಟಮ್ಸ್ಗಳನ್ನು ನೀವು ಕ್ಯೂರ್ ಮಾಡ್ಕೊಂಡಿಲ್ಲ ಅಂತ ಆದಾಗ ಅದು ಒಂದು ದೊಡ್ಡ ರೋಗಕ್ಕೆ ಕಾರಣ ಆಗುತ್ತೆ. ಅದೆಲ್ಲ ಯಾವ ಒಂದು ರೋಗಗಳು ಅಂತ ಹೇಳಿದ್ರೆ, ಇವಾಗ ಶುಗರ್ ಆಗಿರ್ಬೋದು, ಅಂದರೆ ಡಯಾಬಿಟೀಸ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಆಗಿರ್ಬೋದು. ಸೊ ಹೀಗೆಲ್ಲ ಮತ್ತಿತರ ಒಂದು ಮೆಟಬಾಲಿಕ್ ಡಿಸಾರ್ಡರ್ಸ್ ಎಲ್ಲ ನಾವು ಕಾಣ್ತಾ ಹೋಗ್ಬೋದು. ಆದ ಕಾರಣ PCOD ಅಥವಾ PCOS ಕಂಡೀಷನ್ ಅನ್ನ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ನೆಗ್ಲೆಕ್ಟ್ ಮಾಡಬೇಡಿ ಒಂದು. ಆಮೇಲೆ ಟೇಕ್ ಎನ್ ಎಮೋಷನಲ್ ಸಪೋರ್ಟ್, ಆಲ್ವೇಸ್ ಮೇಕ್ ಶ್ಯೂರ್. ಅಂದರೆ ಯಾವುದೇ ಒಂದು ಸ್ಟೇಜಲ್ಲಿ ನೀವು ಇರ್ಬೋದು, ಅಂದರೆ ಇವಾಗ ಸ್ಕೂಲಲ್ಲಿ ಇರ್ಬೋದು, ಕಾಲೇಜ್ಗಳಲ್ಲಿ ಇರ್ಬೋದು, ಅಥವಾ ವರ್ಕ್ ಲೈಫಲ್ಲಿ ಇರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಇರ್ಬೋದು, ಅಥವಾ ಇವಾಗ ಒಂದು ಎನ್ವೈರ್ನಮೆಂಟಲ್ಲಿ ನೀವು ಇದ್ದೀರಾ, ಅಥವಾ ಯಾವುದೇ ಒಂದು ಸಿಚುವೇಶನಲ್ಲಿ ಇದ್ದೀರಾ ಅಂತಂದ್ರೂ, ಇಫ್ ಇಟ್ ಈಸ್ ನಾಟ್ ಮೇಕಿಂಗ್ ಇಫ್ ಸಮಥಿಂಗ್ ಇಸ್ ಡಿಸ್ರಪ್ಟಿಂಗ್ ಯು, ಅಥವಾ ಏನಾದ್ರು ಒಂದು ತೊಂದರೆ ಆಗ್ತಾ ಇದೆ ನಿಮಗೆ ಅಂತ ಆಗಿದ್ರೆ ಅದನ್ನು ನಿಯರ್ ಬೈ ಇರೋರ ಹತ್ರ ನೀವು ಡಿಸ್ಕಸ್ ಮಾಡಿ ಸಾಲ್ವ್ ಮಾಡ್ಕೊಳ್ಳೋದು ಬೆಟರ್. ಆ ಒಂದು ಸಪ್ರೆಸ್ಡ್ ಎಮೋಷನ್ಸಿಂದ ಏನಾಗುತ್ತೆ, ಕೆಲವೊಮ್ಮೆ ಈ ಮೆಟಬಾಲಿಕ್ ಡಿಸಾರ್ಡರ್ಸು ಅದು ಉತ್ಪತ್ತಿ ಆಗುತ್ತೆ. ಬರೀ ಸ್ಟ್ರೆಸ್ಸಿಂದ ಮಾತ್ರನೂ ನಿಮಗೆ, ಇವಾಗ ಕೆಲವೊಮ್ಮೆ ಹೇಳ್ತಾರೆ ಪೇಷಂಟ್ಸು, ನಾನು ಊಟ ಚೆನ್ನಾಗಿ ಮಾಡ್ತೀನಿ, ವಾಕಿಂಗ್ ಚೆನ್ನಾಗಿ ಮಾಡ್ತೀನಿ, ಫಿಸಿಕಲ್ ಆಕ್ಟಿವಿಟೀಸ್ ಚೆನ್ನಾಗಿ ಮಾಡ್ತೀನಿ, ನಿದ್ರೆ ಚೆನ್ನಾಗಿ ಮಾಡ್ತೀನಿ, ಆದರೂ ನನಗೆ ಈ ಥರ ರೋಗ ಯಾಕೆ ಕಮ್ಮಿ ಆಗ್ತಾ ಇಲ್ಲ, ಅಥವಾ ಈ ರೋಗ ಯಾಕೆ ಬಂತು? ಅಲ್ಲಿ ಎಮೋಷನ್ಸ್ ಅಂತ ಹೇಳ್ತೀವಿ. ಅಂದರೆ ನಾವು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ, ಎಮೋಷ್ನಲ್ ಆಗಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದು ತುಂಬ ಮುಖ್ಯ. ಇನ್ನೊಂದಿಷ್ಟು ಆರೋಗ್ಯ ಮಾಹಿತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.